ನಮ್ಮ ಚನ್ನಪಟ್ಟಣ ಭಾಗ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ ಇವತ್ತು. ಅದನ್ನ ರೀಲೊಕೇಟ್ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡಿ ಕರ್ಕೊಂಡೋಗಿದ್ದಾರೆ. ಮೊದಲನೇ ದಿನ ಬಂದು ಕಾಡಾನೆನ ಕ್ಯಾಪ್ಚರ್ ಮಾಡ್ತಾರೆ ಸಕ್ಸಸ್ಫುಲ್ಲಾಗಿ. ಆದರೆ ಅದನ್ನ ಎಳ್ಕೊಬಂದು ಇನ್ನೇನು ಲೋಡ್ ಮಾಡ್ಬೇಕಾದ್ರೆ ಆನೆಗೆ ಒಂದು ಕಣ್ಣು ಕಾಣಿಸಲ್ಲ. ಹಾಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅದನ್ನು ರಿವರ್ಸಿನ್ ಇಂಜೆಕ್ಷನ್ ಕೊಟ್ಟು ಅದೇ ಕಾಡಿಗೆ ವಾಪಸ್ ಬಿಡ್ತಾರೆ. ನಿನ್ನೆ ಕೂಡ ಅಷ್ಟೇ ರೆಸ್ಟ್ ಇತ್ತು, ಯಾವುದೇ ರೀತಿ ಕಾರ್ಯಾಚರಣೆ ಆಗಿಲ್ಲ. ಇವತ್ತು ಬೆಳಗ್ಗೆನೇ ಪೂಜೆ ಮುಗಿಸಿ ನಮ್ಮ ಏನು ಟೀಮ್ ಇದೆ, ಆನೆಗಳ ಟೀಮು, ಹಾಗೆ ETF ಅಧಿಕಾರಿಗಳು ಎಲ್ಲ ಹೊರಟಿ ನಮ್ಮ ಧನಂಜಯ, ಸುಗ್ರೀವ, ಹರ್ಷ, ಏಕಲವ್ಯ, ಮಹೇಂದ್ರ, ಈಶ್ವರ ಈ ಟೀಮ್ ಏನಿದೆ ಹೋಗಿ ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ಮಾಡ್ತಾರೆ. ಡಾಕ್ಟರ್ ರಮೇಶ್ ಕೂಡ ಅವರು ಡಾಟ್ ಮಾಡಿ ಈ ಆನೆನ ಕ್ಯಾಪ್ಚರ್ ಮಾಡ್ತಾರೆ. ಈ ಆನೆ ಏಜ್ ಬಂದು ಸುಮಾರು ಒಂದು 18ರಿಂದ 20 ಇರ್ಬೋದು ಅಷ್ಟೇ. ಈ ಆನೆನ ಯಾವುದೇ ರೀತಿ ಕ್ರಾಲ್ಗೆ ಹಾಕಿ ಪಳಗ್ಸೋದು ಬೇಡ ಅಂದ್ಬಿಟ್ಟು ನಮ್ಮ ಬಂಡೀಪುರ ಫಾರೆಸ್ಟ್ ಸೈಡು ರೀಲೊಕೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸುಮಾರು ಜನ ಆನೆ ಪ್ರಿಯರಿಗೆ ತುಂಬ ಒಂದು ಖುಷಿ ಸುದ್ದಿ ಇದು. ನಮಗೂ ಕೂಡ ಖುಷಿ ಸುದ್ದಿ. ಅಲ್ಲಿ ಕ್ರಾಲ್ಗೆ ಹಾಕಿ ಅದನ್ನ ಪಳಗ್ಸೋದ್ರಿಂದ ಈ ಥರ ರೀಲೊಕೇಟ್ ಮಾಡಿದ್ರೆ ಅದಕ್ಕೂ ಒಂದು ಸ್ವತಂತ್ರ ಬದುಕು ಸಿಗುತ್ತೆ ಮತ್ತೆ ವಾಪಸ್ಸು. ನೋಡೋಣ, ಇನ್ನೂ ಒಂದು ಆನೆ ಕಾಡಾನೆ ಸೆರೆ ಕಾರ್ಯಾಚರಣೆ ಮುಂದುವರಿಬೇಕಾಗಿದೆ. ಈಗ ಈ ಆನೆ ಬಿಡೋಕ್ಕೆ ನಮ್ಮ ಮಹೇಂದ್ರ ಮತ್ತು ಏಕಲವ್ಯ ಅದ್ರ ಹಿಂದೆ ಹೋಗಿದೆ. ಅದನ್ನ ಬಿಟ್ಟು ಮತ್ತೆ ಹುಲಿ ಕಾರ್ಯಾಚರಣೆ ಇದೆಯಂತೆ, ಅದರಲ್ಲಿ ಭಾಗವಹಿಸಬೇಕು ಮಹೇಂದ್ರ ಮತ್ತು ಏಕಲವ್ಯ ಟೀಮು. 2 ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಆರ್ಡ್ರ್ ಆಗಿತ್ತು. ಈಗ ಆಲ್ರೆಡಿ ಒಂದು ಕ್ಯಾಪ್ಚರ್ ಮಾಡಿ ರೀಲೊಕೇಟ್ ಕರ್ಕೋಗಿದ್ದಾರೆ. ಇನ್ನೊಂದಕ್ಕೆ ನೋಡಬೇಕು, ನಾಳೆ ಕೂಡ ರೆಸ್ಟ್ ಇರುತ್ತೆ. ನಮ್ಮ 4 ಸಾಕಾನೆಗಳೇನಿದೆ ಅದು ನಮ್ಮ ಕೆಂಗಲ್ ಹನುಮಂತ ಪಾರ್ಕ್ ಏನಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾರ್ಕು, ಅಲ್ಲೇ ಉಳ್ಕೊಂಡಿದೆ. ಇನ್ನು ನಾಳೆ ಯಾವುದೇ ರೀತಿ ಕಾರ್ಯಾಚರಣೆ ಇರಲ್ಲ. ಸೋಮವಾರ ಕಾದು ನೋಡಬೇಕು ಮಹೇಂದ್ರ ಮತ್ತು ನಾಳೆ ಕಾರ್ಯಾಚರಣೆ ಮುಗಿಸಿ ಏಕಲವ್ಯ ವಾಪಸ್ ಬರ್ತಾರ ಅಂತ. ನೋಡೋಣ, ಇನ್ನೂ ಒಂದು ಆನೆ ಕಾಡಾನೆ ಸೆರೆ ಕಾರ್ಯಾಚರಣೆ ಬಾಕಿ ಇದೆ. ಏನಕ್ಕೆ ಅಂದರೆ ಇಲ್ಲಿ ಯಾವುದೇ ರೀತಿ ಡೆತ್ ಆಗಿಲ್ಲ. ಏನಂದರೆ ಬೆಳೆ ನಾಶ ಆಗಿರೋದ್ರಿಂದ ಒಂದು ಒತ್ತಾಯ ಅಲ್ಲಿನ ಗ್ರಾಮಸ್ಥರದು, ರೈತರದು, ಎಲ್ಲ ಆನೆನೂ ರೀಲೊಕೇಟ್ ಮಾಡಿ ಅಂತ ಅವ್ರದ್ದು ಕೂಡ ಸುಮಾರು ವರ್ಷದಿಂದ ಒತ್ತಾಯ ಇದೆ. ಕಾದು ನೋಡೋಣ, ಇನ್ನು ಸೋಮವಾರ ಕಾರ್ಯಾಚರಣೆ ಆಗ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.